ನಾನು ಎಕ್ಸಿಬಿಷನ್ ಅಥಾರಿಟಿ ಚೇರ್ಮನ್ ಆಗಿ ಅಧಿಕಾರ ಸ್ವೀಕಾರ ನಂತರ ಪ್ರೆಸ್ ಮೀಟ್ ಒಂದು ಮಾಡಿದ್ದೆ. ಆ ಸಂದರ್ಭದಲ್ಲಿ ತಮ್ಗಳಿಗೊಂದು ಮೈಸೂರು ನಗರದ ಜನತೆಗೆ ನಾನು ಹೇಳಿದ್ದೆ, ಈ ಎಕ್ಸಿಬಿಷನ್ 80 ಎಕರೆ ಮೈದಾನ ಏನಿದೆಯೋ ಇದು ಕೇವಲ ವರ್ಷಕ್ಕೆ 3 ತಿಂಗಳಲ್ಲ, ವರ್ಷ ಪೂರ್ತಿ ನಡೆಯೋ ಒಂದು ವ್ಯವಸ್ಥೆ ಮಾಡೋಕ್ಕೆ ನನ್ನ ಪ್ರಯತ್ನಗಳು ಇರ್ತದೆ, ನಾನು ಮಾಡ್ತೀನಿ ಅಂತ. ಆಗ ಇದರಲ್ಲಿ ಅನೇಕ ಜನ ಹೇಳಿದರು, ಹಿಂದಿನ ಬಂದಿರುವ ಚೇರ್ಮನ್ಸ್ಗಳು ಇದೇ ರೀತಿ ಹೇಳ್ತಾಯಿದ್ರು, ಸರ್ ಯಾವುದು ನಡೆಸಿರಲಿಲ್ಲ, ಕೇವಲ ಒಂದು ದಸರಾ ಎಕ್ಸಿಬಿಷನ್ ನಡೀತಾ ಇತ್ತು ಅಷ್ಟೇ, ಹೇಳ್ತಾರೆ ಹೋಗ್ತಾರೆ ಅಂದಿದ್ರು. ಆ ನಿಟ್ಟಿನಲ್ಲಿ ಇವತ್ತು ನಾನು ಈ ವರ್ಷ ಪೂರ್ತಿ ನಡೆಯೋಕ್ಕೆ ಒಂದು ಪ್ರಯತ್ನದಲ್ಲಿ ಸ್ಟೇಕ್ ಹೋಲ್ಡರ್ಸ್ಗಳನ್ನ ಸತತವಾಗಿ ಅನೇಕ ಬಾರಿ ಮೀಟಿಂಗ್ಸ್ಗಳು ಕರೆಸಿ ನಾನು ಮಾತಾಡಿದ್ದೀನಿ. ಹೋಟ್ಲ್ ಓನರ್ಸ್ ಅಸೋಸಿಯೇಷನ್ನ ಕರೆಸಿದ್ದೆ, ಮೈ ಬಿಲ್ಡ್ ಅಸೋಸಿಯೇಷನ್ ಅವ್ರನ್ನ ಕರೆಸಿದ್ವಿ, ಮತ್ತು ಮೈಸೂರು ನಗರದಲ್ಲಿ ನಡೆಸುವ ಎಕ್ಸಿಬಿಷನ್ ಚೇರ್ಮನ್ಸ್ಗಳಿಗೆ ಅಥವಾ ಬೇರೆ ಇವ್ರನ್ನೆಲ್ಲ ಕರೆಸಿ ಅನೇಕ ಚರ್ಚೆಗಳು ಮಾಡಿದ್ವಿ. ಆಗ ಇವತ್ತು ಕರ್ನಾಟಕ ಸಂಭ್ರಮ 50 ಅಂತ ಹೇಳಿ ಇಂಥ ಒಂದು ಅವಕಾಶದಲ್ಲಿ ನಾಗಚಂದ್ರ ಅವರು ಸೈಮನ್ಸ್ ಎಕ್ಸಿಬಿಟರ್ಸ್ ಕಡೆಯಿಂದ ನಾವು ಮಾಡ್ತೀವಿ ಅಂತ ಮುಂದೆ ಬಂದಾಗ ನಾವು ಮಾಡಿಯಪ್ಪ ಅಂತ ಹೇಳಿ 1 ತಿಂಗಳ ಕಾಲ ಅವಕಾಶ ಮಾಡಿ ಕೊಟ್ಟಿದ್ದೀವಿ. ಇವ್ರು ಮಾಡ್ತಾಯಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ದಸರಾ ಎಕ್ಸಿಬಿಷನ್ ಆದ ನಂತರ ಇದಾದ ತಕ್ಷಣ ಅಕ್ಟೋಬರಲ್ಲಿ ದಸರಾ ಎಕ್ಸಿಬಿಷನ್ ನಡೀತದೆ ನಮಗೆ. ಮೈಸೂರು ದಸರಾ 1 ತಿಂಗಳ ಗ್ಯಾಪಲ್ಲೇ ತಿರ್ಗಾ ಪ್ರಾರಂಭವಾಗ್ತದೆ. ಅದು ಹೆಚ್ಚು ಕಡಿಮೆ 3-3.5 ತಿಂಗಳು ನಡೀತದೆ. ತಿರ್ಗಾ ಅದಾದ ನಂತರ ಇನ್ನೂ ಹಂಗೆ ಕಂಟಿನ್ಯೂ ಮಾಡಿಸ್ಬೇಕು. ಬೇರೆ ರೀತಿಯಲ್ಲಿ ರೈತರ ದಸರಾ ಮೇಳ ಆಗಿರಬಹುದು, ಆರೋಗ್ಯ ಮೇಳ ಆಗಿರಬಹುದು, ಅಂಥದ್ದೆಲ್ಲ ಈ ಎಕ್ಸಿಬಿಷನ್ ಗ್ರೌಂಡಲ್ಲಿ ನಡೆಸಬೇಕು ಅನ್ನೋ ಉದ್ದೇಶದಿಂದ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಹೋಗ್ತಾಯಿದ್ವಿ. ಆ ನಿಟ್ಟಿನಲ್ಲಿ ಮೊದಲನೇ ಕಾರ್ಯಕ್ರಮ ಇದನ್ನು ನಾವು ಹಾಕ್ಕೊಂಡಿದ್ದೀವಿ. ಇದು 1 ತಿಂಗಳ ಕಾಲ ನಡೀತದೆ. ನಿಜ ತಾವೆಲ್ಲ ಹೇಳಿದ್ರಿ ಪ್ರವೇಶದ ಶುಲ್ಕ ತುಂಬ ಜಾಸ್ತಿ ಆಗಿದೆ ಅಂತ. ನಾವು ಇವರು ಕೂತ್ಕೊಂಡು ಮಾತಾಡಿದಾಗ ಮೊದಲು 100 ರೂಪಾಯಿ ಇಡಬೇಕಂತ ಪ್ರಸ್ತಾವನೆ ತಂದಿದ್ದರು ಇವರು. ನಾವು ಕೊಡೋ ಸಂದರ್ಭದಲ್ಲಿ ನಾನಾಗಲಿ CEO ಆಗಲಿ ಇಬ್ಬರು ಕೂತ್ಕೊಂಡು ಬೇಡ, ತುಂಬ ಜಾಸ್ತಿ ಆಗ್ತದೆ, ದುಬಾರಿ ಆಗ್ತದೆ ಅಂತ ಹೇಳಿ 60 ಆ ರೀತಿಯಲ್ಲಿ ತಂದು ನಿಲ್ಲಿಸಿದ್ದೀವಿ. ಪ್ರೈವೇಟ್ ಎಕ್ಸಿಬಿಷನ್ ನಡೀತಾ ಇರೋದ್ರಿಂದ ನಾವು ಜಾಸ್ತಿ ಹಸ್ತಕ್ಷೇಪ ಮಾಡೋದು ಕಷ್ಟ ಆಗ್ತದೆ. ಬಟ್ ಒಂದು ಕಂಡೀಷನ್ ಹಾಕಿ ರೀಸನಬಲಾಗಿ ಮಾಡಿ ಅಂತ ಹೇಳ್ಬಿಟ್ಟು ಮಾಡಿಸ್ತಾಯಿದ್ದೀವಿ. ಬರುವ ದಿನಗಳಲ್ಲಿ ಬೇರೆ ಎಕ್ಸಿಬಿಷನ್ಸ್ಗಳಲ್ಲಿ ಏನು ನಡೆಸ್ತೀವಿ ಆ ಸಂದರ್ಭದಲ್ಲಿ ತಾವೇನೀಗ ಸಲಹೆ ಕೊಟ್ಟಿದ್ದೀರಾ ಪ್ರವೇಶ ಶುಲ್ಕ ಸ್ವಲ್ಪ ಕಮ್ಮಿ ಮಾಡಿ ಅಂತ, ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಒತ್ತು ಕೊಟ್ಟು ಮುಂದಿನ ಆದೇಶಗಳು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ, ಮತ್ತು ಕಂಟಿನ್ಯೂಸ್ ಆಗಿ ಎಕ್ಸಿಬಿಷನ್ ಗ್ರೌಂಡಲ್ಲಿ ದಸರಾ ಇದು ಪ್ರೋಗ್ರಾಮ್ಸ್ಗಳು ಆಗಬೇಕು, ಈ ಥರ ಕಾರ್ಯಕ್ರಮಗಳು ನಡಿಬೇಕು ಅಂತ ಹೇಳಿ ನನ್ನ ಒಂದು ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದ್ವಿ. ಮೈಸೂರು ನಗರದಲ್ಲಿ ನಡೆಯುವ ಬೇರೆ ಎಕ್ಸಿಬಿಷನ್ಗಳೆಲ್ಲ ಒಂದೇ ಜಾಗದಲ್ಲಿ ನಡಿಬೇಕು, ಎಕ್ಸಿಬಿಷನ್ ಗ್ರೌಂಡಲ್ಲೇ ನಡಿಬೇಕು ಅಂತ ಒಂದು ರೆಸಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಕಳಿಸಿದ್ವಿ. ನಾನು ಪರ್ಸ್ನಲಾಗಿ ಹೋಗಿ ಟೂರಿಸಮ್ ಮಿನಿಸ್ಟರ್ H.K. ಪಾಟೀಲ್ ಸಾಹೇಬ್ರನ್ನ ಭೇಟಿ ಮಾಡ್ಕೊಂಡು, ಸೆಕ್ರೆಟ್ರಿ ಸಲ್ಮಾ ಅವ್ರನ್ನ ಭೇಟಿ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಮೈಸೂರು ನಗರದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳು, ಸರ್ಕಾರಿ ಸಂಸ್ಥೆ ಯಾವುದೇ ಇರಲಿ, ಅದು ಹಾರ್ಟಿಕಲ್ಚರ್ ಆಗಿರ್ಬೋದು, ಕಾರ್ಪೊರೇಷನ್ ಆಗಿರ್ಬೋದು, DC ಆಫೀಸಿಂದ ನಡೆಯುವ ದೊಡ್ಡ ಕಾರ್ಯಕ್ರಮಗಳೆಲ್ಲ ಈ ಆವರಣದಲ್ಲೇ ನಡಿಬೇಕು ಅಂತ ಒಂದು ಗೆಜೆಟ್ ನೋಟಿಫಿಕೇಷನ್ ಮಾಡಿ ಆದೇಶವನ್ನು ಹೊರಹಾಕವ್ರೆ. ಬಂದಿದೆ ಆದೇಶ ಒಂದು. ಇದಕ್ಕೆ ಸರ್ಕಾರದ ಆದೇಶನೇ ಬಂದಿದೆ. ಸರ್ಕಾರಿ ಕಾರ್ಯಕ್ರಮ, ಸರ್ಕಾರಿ ಯಾವುದೇ ಇರಲಿ, ಮೈಸೂರಿನ ಯಾವುದೇ ಡಿಪಾರ್ಟ್ಮೆಂಟ್ ಸರ್ಕಾರಿ ಕಾರ್ಯಕ್ರಮ ಆಗಲಿ ಎಕ್ಸಿಬಿಷನಲ್ಲೇ ನಡಿಬೇಕು ಅಂತ ಹೇಳಿ ಒಂದಾಗಿದೆ. ಇದಕ್ಕೆ ಯಶಸ್ಸು ಸಿಕ್ಕಿದೆ ನಮಗೆ. ನಾವು ಇದರ ಜೊತೆಯಲ್ಲಿ ಪ್ರೈವೇಟ್ ಕಾರ್ಯಕ್ರಮಗಳು ಏನು ನಡೀತದೆ ಎಕ್ಸಿಬಿಷನ್ಸ್ ನಮ್ಮ ಮೈದಾನಗಳಲ್ಲಿ, ಅದು ಕೂಡ ನಮ್ಮ ಯೂನಿವರ್ಸಿಟಿ ಗ್ರೌಂಡಲ್ಲಿ ನಡೀತಾ ಇದೆ. ಅದು ಕೂಡ ಇಲ್ಲೇ ಶಿಫ್ಟ್ ಮಾಡಬೇಕು ಅಂತ ಆದೇಶ ಮಾಡಿ ಅಂತ ಅದಕ್ಕೂ ತಿರ್ಗಾ ಪುನಃ ರಿಕ್ವೆಸ್ಟ್ ಕಳಿಸಿದ್ದೀವಿ. ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಚರ್ಚೆ ನಡೆದ ನಂತರ ಅದಕ್ಕೂ ಒಂದು ತೀರ್ಮಾನ ಆಗ್ತದೆ. ಅದರ ಮಧ್ಯೆ ನಾನು ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನಿಮಗೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ಒಳ್ಳೆ ಆವರಣ ಇದೆ, ಒಳ್ಳೆ ಆ್ಯಂಬಿಯನ್ಸ್ ಇದೆ, ಮತ್ತು ನಿಮ್ಮ ಪೆಂಡಾಲ್ ಹಾಕೋದೇ ಬೇಕಾಗಿಲ್ಲ. ಇನ್ನು ಸುಮಾರು ಜಾಗದಲ್ಲಿ ಪೆಂಡಾಲ್ ಹಾಕಿ, ವಾಟರ್ ಪ್ರೂಫ್ ಪೆಂಡಾಲ್ ಹಾಕಿ ಮಾಡ್ತಾರೆ. ಇಲ್ಲೆಲ್ಲ ರೆಡಿಮೇಡ್ ಮಳಿಗೆಗಳಿದೆ. ಬನ್ನಿ, ಬೇರೆ ರೇಟ್ಗಿಂತ ಏನು ಅಲ್ಲಿ ಖರ್ಚು ಮಾಡ್ತಾರೆ ಅದಕ್ಕಿಂತ ಕಮ್ಮಿ ದರದಲ್ಲಿ ನಾನು ಕೊಡೋಕ್ಕೆ ತಯಾರಿದ್ದೀನಿ ಅಂತ ಎಲ್ಲರಿಗೂ ಮತ್ತೊಮ್ಮೆ ತಮ್ಮ ಮುಖಾಂತರ ಆಹ್ವಾನಿಸ್ತಾ ಇದ್ದೀವಿ. ಹಿಂದೆ 1973ರಲ್ಲಿ ಮೈಸೂರು ರಾಜ್ಯವಾಗಿದ್ದ ನಮ್ಮ ರಾಜ್ಯಕ್ಕೆ ಮರು ನಾಮಾಂಕಿತವಾಗಿ ಕರ್ನಾಟಕ ಎಂಬ ನಾಮಕರಣವನ್ನು ಮಾಡಿ ಇಂದಿಗೆ 50 ವರ್ಷ ಆಯಿತು.
ಅದನ್ನು ಒಂದು ಸಂಭ್ರಮಾಚರಣೆಯನ್ನು ನಮ್ಮ ಸಂಸ್ಥೆಯಿಂದ ಒಂದು ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಬೇಕು ಅಂತೇಳಿ ಇದೊಂದು ಪ್ರಪ್ರಥಮ ಬಾರಿಗೆ ಮೈಸೂರಿನಲ್ಲಿ ಈ ಒಂದು ವಿಶೇಷವಾದಂಥ ವಸ್ತು ಪ್ರದರ್ಶನ ಕರ್ನಾಟಕ ಸಂಭ್ರಮ 50ರ ಸಂಭ್ರಮವನ್ನು ಮೈಸೂರು ಜನತೆಗೆ ತಲುಪಿಸುವಂಥ ಒಂದು ದೊಡ್ಡ ಮೇಳವನ್ನು ಆಯೋಜನೆ ಮಾಡಿದ್ದೇವೆ. ಈ ಒಂದು ಮೇಳ 10 ಎಕರೆ ಪ್ರದೇಶದಲ್ಲಿ ಬೃಹದಾಕಾರವಾಗಿ ವಿಶೇಷವಾಗಿ ಬಂದಂಥ ಗ್ರಾಹಕರಿಗೆ ಮತ್ತು ಎಲ್ಲ ಮಕ್ಕಳಿಗೂ ಮೈಸೂರು, ಮಂಡ್ಯ, ಕೊಡಗು, ಚಾಮರಾಜನಗರ ಎಲ್ಲ ನಿಯರ್ ಬೈ ಯಾವ ಜಿಲ್ಲಾ ಕೇಂದ್ರಗಳಿದೆ ಎಲ್ಲ ಜನಗಳಿಗೂ ತಲುಪುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಒಂದು ವಸ್ತು ಪ್ರದರ್ಶನದಲ್ಲಿ 100ಕ್ಕೂ ಹೆಚ್ಚು ಮಳಿಗೆಗಳನ್ನ ಬಂದಂಥ ಗ್ರಾಹಕರಿಗೆ ವಿಸಿಟರ್ಸ್ಗೆ ಒಂದು ಶಾಪಿಂಗ್ ಇರಲಿ ಅಂತೇಳಿ ಶಾಪಿಂಗ್, ಫನ್, ಎಂಟರ್ಟೈನ್ಮೆಂಟ್ ಮೂರನ್ನೂ ಆಧಾರವಾಗಿ ಇಟ್ಕೊಂಡು ಇದೊಂದು ವಸ್ತು ಪ್ರದರ್ಶನವನ್ನು ಮಾಡಿದ್ದೇವೆ. ಇದರಲ್ಲಿ 100 ಮಳಿಗೆಗಳಿದೆ. ಅದಲ್ಲದೆ ವಿಶೇಷವಾಗಿ ರೊಬೋಟಿಕ್ ಬಟರ್ಫ್ಲೈನಲ್ಲಿ ವಿವಿಧ ರೀತಿಯ ಜಾತಿಯ ಒಂದು ರೋಬೋಟ್ ಮಾದರಿ ಬಟರ್ಫ್ಲೈಗಳನ್ನ ನೋಡಲಿಕ್ಕೆ ವಿತ್ ಆ್ಯಕ್ಷನ್ ಅದನ್ನು ಏರ್ಪಾಡು ಮಾಡಿದ್ದೀವಿ. ಅದೇ ಇದರ ಮೂಲ ಉದ್ದೇಶ. ಅದಲ್ಲದೆ ಅವತಾರ್ ಇದೆ ಮತ್ತು ಹಿಮಾಲಯನ್ ಅನಿಮಲ್ಸ್, ಹಿಮಾಲಯ ಹೋಗಿ ಪ್ರಾಣಿಗಳನ್ನ ನೋಡುವಂಥದ್ದನ್ನ ರೊಬೋಟಿಕ್ ಅನಿಮಲ್ಸ್, ಎಲ್ಲ ಅನಿಮಲ್ನು ಕೂಡ ಇಲ್ಲಿ ಒಂದೇ ಕಡೆ ನೋಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಅವತಾರ್ ಫಿಲಮ್ನಲ್ಲಿ ಬರುವಂಥ ಎಲ್ಲ ಕ್ಯಾರೆಕ್ಟರ್ಸ್ನು ಕೂಡ ವಿತ್ ರೊಬೋಟಿಕ್ ಅದನ್ನು ವ್ಯವಸ್ಥೆ ಮಾಡಿದ್ದೇವೆ. ಮತ್ತು ಕಾಡಿನಲ್ಲಿ ನೋಡುವಂಥ ಏನು ಪ್ರಾಣಿಗಳಿದೆ, ಈಗ ಮಕ್ಕಳುಗಳಿಗೆ ಕಾಡಲ್ಲಿ ನೋಡುವಂಥ ಅವಕಾಶಗಳು ಕಡಿಮೆ, ಹೋದರೆ ಎಲ್ಲ ಪ್ರಾಣಿಗಳನ್ನೂ ಒಂದೇ ಕಡೆ, ಅದನ್ನು ಒಂದು ಎಜುಕೇಷನಲ್ ಹಾಗೂ ಮಕ್ಕಳುಗಳಿಗೆ ತಲುಪಿಸುವಂಥ ವ್ಯವಸ್ಥೆನ ನಮ್ಮ ಸಂಸ್ಥೆ ಕಡೆಯಿಂದ ರೊಬೋಟಿಕ್ ಅನಿಮಲ್ಸ್ನು ಮಾಡಿದ್ದೇವೆ. ಸುಮಾರು 30 ಅನಿಮಲ್ಗಳನ್ನ ಒಂದೇ ರೀತಿಲಿ ಒಂದೇ ಸೂರಿನಡಿಯಲ್ಲಿ ಅರೇಂಜ್ಮೆಂಟ್ ಮಾಡಿದ್ದೇವೆ. ಅದಲ್ಲದೆ ವಿಶೇಷವಾಗಿ ಅಮ್ಯೂಸ್ಮೆಂಟ್ ಪಾರ್ಕ್, ಬೃಹದಾಕಾರವಾದಂಥ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ನು ಕೂಡ ನಿರ್ಮಾಣ ಮಾಡಿದ್ದೇವೆ. ಮತ್ತು ಚಿಲ್ಡ್ರನ್ಸ್ ಅಮ್ಯೂಸ್ಮೆಂಟ್ ಪಾರ್ಕ್ ಇದೆ, ಮತ್ತು ಫುಡ್ ಮೇಳಗಳಿದೆ. ಮತ್ತು ಬಂದಂಥ ಜನಗಳಿಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕರ್ನಾಟಕದ ಏನು ಒಂದು ಒಟ್ಟಾರೆ ಸಾರಗಳಿದೆ ಅದನ್ನು ಒಂದು ಸ್ಟೇಜ್ ಪ್ರೋಗ್ರಾಮ್ ಮುಖಾಂತರ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಸುಮಾರು ನಮ್ಮ 1952ರಿಂದ ಆಗಿರುವಂಥ ಮುಖ್ಯಮಂತ್ರಿಗಳು ಮತ್ತು ಈ ನಾಡಿಗೆ ಬೇರೆ ಬೇರೆ ಕ್ಷೇತ್ರದಿಂದ ಸಲ್ಲಿಸಿರುವಂಥ ಗಣನೀಯ ಮಹನೀಯರ ಒಂದು ಅವರ ಡೀಟೇಲ್ಸ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ. ಎಲ್ಲ ಮುಖ್ಯಮಂತ್ರಿಗಳ ಇಲ್ಲಿವರೆಗೂ ಆಗಿರುವಂಥ ಮುಖ್ಯಮಂತ್ರಿಗಳು ಫೋಟೋಸು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಮತ್ತು ಕ್ರೀಡಾಪಟುಗಳು, ಚಲನಚಿತ್ರ ನಟರು, ಇವರೆಲ್ಲರದು ಕೂಡ ಈಗಿನ ಪೀಳಿಗೆಗೆ ತಲುಪಿಸುವಂಥ ವ್ಯವಸ್ಥೆಗಳನ್ನ ಈ ಒಂದು ವಸ್ತು ಪ್ರದರ್ಶನದಲ್ಲಿ ಮಾಡಿದ್ದೀವಿ. ಮತ್ತು ಒಂದು ಟೆಲಿಫಿಲಮ್ ಮಾಡಿದ್ದೀವಿ. ಕರ್ನಾಟಕ ಉದಯವಾಗಿ ಏನೇನು ಕರ್ನಾಟಕ ಡೆವಲಪ್ಮೆಂಟ್ ಆಯಿತು, ಯಾವ ರೀತಿ ಬೆಳವಣಿಗೆಗಳಾಯಿತು, ಏನೇನು ವಿಶೇಷತೆಗಳಿದೆ ಕರ್ನಾಟಕದಲ್ಲಿ, ಅದನ್ನೆಲ್ಲ ಟೆಲಿಫಿಲಮ್ ಮುಖಾಂತರ ಒಂದು ದೊಡ್ಡ ಸ್ಕ್ರೀನ್ನಲ್ಲಿ ಡಿಸ್ಪ್ಲೇ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಈ ವಸ್ತು ಪ್ರದರ್ಶನಕ್ಕೆ ಈ 4-5 ಜಿಲ್ಲೆಗಳಿಂದ 2 ಲಕ್ಷಕ್ಕೂ ಅಧಿಕ ಮಂದಿ ಭೇಟಿ ಕೊಡ್ಬೋದು ಅಂತ ನಾವು ನಿರೀಕ್ಷಣೆ ಮಾಡಿ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದೇವೆ. ಈ ಒಂದು ಆಗಸ್ಟ್ನಲ್ಲಿ ಈ ಮಳೆಗಾಲ ಇದರಲ್ಲಿ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಮುತುವರ್ಜಿಗಳನ್ನ ತಗೊಂಡು ಈ ಒಂದು ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೇವೆ. ನಮ್ಮ ಸಂಸ್ಥೆ ಮೂಲತಃವಾಗಿ ಗೃಹಶೋಭೆ ವಸ್ತು ಪ್ರದರ್ಶನ